ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂಟಿಯಾದೆ ಎಂದು ಕೊರಗಬೇಡ, ನಿನ್ನೊಂದಿಗೆ ನಾನು ಸದಾ ಇದ್ದೇನೆ. ಒಂದು ವಿಷಯ ಚೆನ್ನಾಗಿ ನೆನಪಿರಲಿ, ಜನ ನಿಮ್ಮನ್ನು ತಿರಸ್ಕರಿಸಿದರೆ ಬೇಸರ ಪಟ್ಟುಕೊಳ್ಳಬೇಡಿ. ಉತ್ತಮ ಸಂಗತಿಗಳನ್ನು ಎಲ್ಲರೂ ಆರಂಭದಲ್ಲಿ ತಿರಸ್ಕರಿಸುತ್ತಾರೆ, ಕಾರಣ ಅದರ ಮೌಲ್ಯ ಅವರಿಗೆ ಗೊತ್ತಿರುವುದಿಲ್ಲ. ಜನರು ಚಿನ್ನದ ಪರೀಕ್ಷೆಯನ್ನ ಮಾಡುತ್ತಾರೆ, ಆದರೆ ಯಾರು ಕಬ್ಬಿಣವನ್ನ ಪರೀಕ್ಷಿಸುವುದಿಲ್ಲ. ನೀವು ಚಿನ್ನದಂತೆಯೇ ಶ್ರೇಷ್ಠರು ಅಂದುಕೊಳ್ಳಿ. ಹಾಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಅದನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದರ ಆಧಾರದ ಮೇಲೆ ಪ್ರತಿಯೊಬ್ಬರ ಸಾಮರ್ಥ್ಯವು ನಿರ್ಧಾರವಾಗುತ್ತದೆ. ನೀವು ಇತರರಿಗಿಂತ ಭಿನ್ನ ಆಗುವುದು ಆಗಲೇ ಅಲ್ಲವೇ? ಯಾರಾದರೂ ನಿಮ್ಮಲ್ಲಿ ಕೋಪ ಬರುವಂತೆ ಮಾಡಿದರೆ ಅದರ ಕಡೆಗೆ ಪ್ರತಿಕ್ರಿಯೆ ಕೊಡಬೇಡಿ. ಕೋಪ ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು ಹಾಳುಗೆಡವುತ್ತದೆ. ಹಾಗಾಗಿ ಕೋಪಕ್ಕೆ ತುತ್ತಾಗದೆ ಎಷ್ಟೇ ಕೋಪ ಬರುವ ಸಂಗತಿಯಾದರೂ ತಾಳ್ಮೆಯಿಂದಲೇ ನಿಭಾಯಿಸಿ. ಒಳ್ಳೆಯ ಸಂಬಂಧ ಎರಡು ಉತ್ತಮ ವ್ಯಕ್ತಿಗಳ ನಡುವೆ ಮಾತ್ರವೇ ಏರ್ಪಡುತ್ತದೆ ಎಂದು ಭಾವಿಸಬೇಕಾಗಿಲ್ಲ. ಇಬ್ಬರು ತಮ್ಮ ತಮ್ಮ ನ್ಯೂನತೆಗಳನ್ನು ಅರಿತು ಅದನ್ನು ಒಪ್ಪಿಕೊಂಡು ಪರಸ್ಪರ ಗೌರವ, ಪ್ರೀತಿ ಮತ್ತು ವಿಶ್ವಾಸದಿಂದ ಇರುವುದರಿಂದ ಅಂತಹ ಸಂಬಂಧವನ್ನು ಉತ್ತಮವಾಗಿಯೇ ಕಟ್ಟಿಕೊಳ್ಳಬಹುದು. ನಿಮ್ಮ ಭಾವನೆಗಳಿಗಿಂತ ಮನಸ್ಸನ್ನು ಗಟ್ಟಿಗೊಳಿಸಿದರೆ, ಗಟ್ಟಿಯಾಗಿ ಬೆಳೆಸಿದರೆ ನೀವು ಎಂತಹ ಸನ್ನಿವೇಶವನ್ನಾದರೂ ಕೂಡ ಎದುರಿಸುತ್ತೀರಾ. ಬಹುತೇಕ ಸಂದರ್ಭಗಳಲ್ಲಿ ಭಾವನೆಗಳೇ ನಿಮ್ಮ ಕೈ ಕಟ್ಟಿ ಹಾಕುತ್ತವೆ. ಭಾವನೆಗಳಿಗೆ ಸೋತು ನಿರ್ಧಾರ ಬದಲಿಸುವಂತಾಗುತ್ತದೆ. ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ತಪ್ಪುಗಳೆಲ್ಲವನ್ನು ಮನ್ನಿಸುತ್ತಾರೆ. ಇಲ್ಲದಿದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಬಹಳ ಮಹತ್ವವೇನು ಕೊಡಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಎಲ್ಲರನ್ನು ಖುಷಿಪಡಿಸುವುದು ಸಾಧ್ಯವಿಲ್ಲ. ಅದರ ಬದಲು ನಾವು ಎಲ್ಲರೊಂದಿಗೆ ಖುಷಿಯಾಗಿರುವುದು ಸಾಧ್ಯವಿದೆ. ಮೊದಲನೆಯದಕ್ಕಿಂತ ಎರಡನೆಯದು ಹೆಚ್ಚು ಸುಲಭ. ಅದನ್ನೇ ಮಾಡಿ. ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ. ಅದು ಪ್ರತಿ ವರ್ಷ ತನ್ನ ಎಲೆಗಳೆಲ್ಲವನ್ನು ಕಳೆದುಕೊಂಡು ಬೋಳಾದರೂ ಮತ್ತೊಮ್ಮೆ ಮರದ ತುಂಬೆಲ್ಲ ಎಲೆಗಳನ್ನು ಧರಿಸಿಕೊಳ್ಳುವ ಆ ಉತ್ತಮ ಸಮಯಕ್ಕಾಗಿಯೇ ಕಾಯುತ್ತದೆ. ಯಾರಿಗೆ ಸಹನೆಯ ಕೊರತೆ ಇರುತ್ತದೆಯೋ ಅವರು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲದು ಅಂದುಕೊಳ್ಳುವುದೇ ತಪ್ಪು. ಏಕೆಂದರೆ ಸಹನೆ ಇಲ್ಲದವರು ಏನು ಮಾಡಲು ಸಾಧ್ಯವಿಲ್ಲ. ಯಾರಿಗೆ ಸಹನೆಯ ಕೊರತೆ ಇರುತ್ತದೋ ಅವರು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಯಾರಿಗೆ ಅತಿ ಸಹನೆ ಇರುತ್ತದೋ ಅವರು ಏನನ್ನ ಬೇಕಾದರೂ ಸಾಧಿಸುತ್ತಾರೆ, ಏನನ್ನ ಬೇಕಾದರೂ ಪಡೆದುಕೊಳ್ಳುತ್ತಾರೆ. ಎಲ್ಲ ಸವಾಲುಗಳನ್ನು ಸಮಸ್ಯೆ ಎಂದೇ ಭಾವಿಸಬಾರದು. ಆದರೆ ಪ್ರತಿ ಸಮಸ್ಯೆಗಳನ್ನು ಒಂದು ಸವಾಲು ಅಂತಲೇ ಸ್ವೀಕರಿಸಬೇಕು. ಆಗ ಸವಾಲು ಮತ್ತು ಸಮಸ್ಯೆಯನ್ನು ನೋಡುವ ನಿಮ್ಮ ಮನೋಭಾವನೆ ಬದಲಾಗುತ್ತದೆ. ಎಂತಹ ಸವಾಲುಗಳೇ ಬರಲಿ ಅದನ್ನು ಪರಿಹರಿಸುವ ಮನೋಬಲ ಗಟ್ಟಿಯಾಗುತ್ತದೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತದೆ. ಅದನ್ನ ಪರಿಹರಿಸಿಕೊಳ್ಳುವುದು ನಮ್ಮದೇ ಜವಾಬ್ದಾರಿ. ಸಾಧಕರ ಸಹವಾಸದಲ್ಲಿದ್ದರೆ ಅವರ ಮಾರ್ಗವನ್ನು ಅನುಸರಿಸಿದರೆ ಯಶಸ್ಸು ಸಿಗುತ್ತದೆ. ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಸೇರುತ್ತದೆ ಎಂಬ ಮಾತು ಯಾವತ್ತಿಗೂ ಸುಳ್ಳಲ್ಲ. ಜೀವನದಲ್ಲಿ ನೀವು ನೋವನ್ನು ಅನುಭವಿಸದೇ ಇದ್ದರೆ ಸಾಹಸಿಯಾಗಲು ಹೇಗೆ ಸಾಧ್ಯ? ತಪ್ಪು ಮಾಡದೇ ಇದ್ದರೆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹೇಗೆ ಸಾಧ್ಯ? ತಪ್ಪುಗಳಿಂದ ಕಲಿಯಲು ಹೇಗೆ ಸಾಧ್ಯ? ಹಾಗೆಯೇ ಸೋಲನ್ನು ಅನುಭವಿಸದೇ ಇದ್ದರೆ ಯಶಸ್ಸನ್ನು ಕಾಣಲು ಹೇಗೆ ಸಾಧ್ಯ? ಯೋಚಿಸಿ ನೋಡಿ. ನಿಮ್ಮ ಹಿನ್ನಡೆಗಳು ಕೇವಲ ಕ್ಷಣಿಕ. ನಿಮ್ಮ ಪ್ರಯತ್ನ ಮಾತ್ರವೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಹುದು. ಸುಂದರವಾದ ದೇಹ ರಚನೆ, ಅಂಗಸೌಷ್ಠವ ಇರುವವರನ್ನು ಕಂಡಾಗ ಅವರೆಂತಹ ಭಾಗ್ಯಶಾಲಿಗಳು ಎಂದು ಭಾವಿಸುತ್ತೇವೆ. ಆದರೆ ಆ ರೀತಿ ಆಗೋದಕ್ಕೆ ಅವರೆಷ್ಟು ಹೆಣಗಿರುತ್ತಾರೆ, ಎಷ್ಟು ದೇಹ ದಂಡನೆ ಮಾಡಿರುತ್ತಾರೆ ಎಂಬುದರ ಸಣ್ಣ ಕಲ್ಪನೆಯೂ ನಮಗಿರುವುದಿಲ್ಲ. ಹಾಗಾಗಿ
ಪರಿಶ್ರಮ ಪಡದೆ ಯಾವುದು ಸಿದ್ಧಿಸುವುದಿಲ್ಲ ಎನ್ನುವುದು ನೆನಪಿರಲಿ. ಸೋಲು ಎನ್ನುವುದು ಜೀವನದ ಒಂದು ಅವಿಭಾಜ್ಯ ಅಂಗವಷ್ಟೇ. ಸೋಲದೆ ಇದ್ದರೆ ನೀವೆಂದೂ ಕಲಿಯುವುದಿಲ್ಲ. ಕಲಿಯದೆ ಇದ್ದರೆ ನೀವೆಂದಿಗೂ ಬದಲಾಗುವುದೂ ಇಲ್ಲ. ಬದಲಾಗದೇ ಇದ್ದರೆ ನಿಂತ ನೀರಾಗಿರುತ್ತೀರಾ. ಸೋಲು ಯಾವತ್ತೂ ಬದುಕಿನ ಅಂತ್ಯವಲ್ಲ. ಆದ್ದರಿಂದ ಉತ್ತಮ ಅನುಭವವನ್ನು ನೀವು ಖಂಡಿತ ಪಡೆಯಬಹುದು. ನಮ್ಮ ಬಹಳ ದೊಡ್ಡ ಸಮಸ್ಯೆ ಎಂದರೆ ನಮ್ಮ ಬಳಿ ಸಾಕಷ್ಟು ಸಮಯವಿದೆ ಬಿಡು ಅಂದುಕೊಳ್ಳುವುದು. ಸಮಯದಷ್ಟು ವೇಗವಾಗಿ ಯಾವುದೂ ಹೋಗುವುದಿಲ್ಲ. ಉಳಿದೆಲ್ಲವೂ ಒಂದು ವೇಳೆ ನಿಲ್ಲಬಹುದೇನೋ, ಆದರೆ ಸಮಯ ಯಾವತ್ತೂ ನಿಲ್ಲಲಾರದು. ಆದ್ದರಿಂದ ಸಮಯದ ವಿಷಯದಲ್ಲಿ ಯಾವತ್ತೂ ಉಡಾಫೆ ಬೇಡ. ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಮ್ಮ ಚಿಂತನೆಯನ್ನು ಅವಲಂಬಿಸಿದೆ. ಹಾಗೆಯೇ ನಮ್ಮ ಚಿಂತನೆಗಳು ಯಾವಾಗ ಕೆಟ್ಟ ದಾರಿ ಹಿಡಿಯುತ್ತದೆಯೋ ಆಗ ನಮ್ಮ ಜೀವನವೂ ಕೂಡ ಕೆಟ್ಟದ್ದನ್ನೇ ಹಿಡಿಯುತ್ತದೆ, ಕೆಟ್ಟದ್ದನ್ನೇ ಅನುಭವಿಸುತ್ತದೆ. ಹಾಗಾಗಿ ನಮ್ಮ ಆಲೋಚನೆಗಳ ಮೇಲೆ ಕಡಿವಾಣ ಇರಬೇಕು ಹಾಗೂ ನಿಯಂತ್ರಣವೂ ಇರಬೇಕು. ಬೇರೆಯವರ ಅಭಿಪ್ರಾಯದಿಂದಲೇ ಅನ್ಯರನ್ನು ಅಳೆಯಬಾರದು ಅಥವಾ ಅವರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕೂಡ ರೂಪಿಸಿಕೊಳ್ಳಬಾರದು. ಯಾವತ್ತೂ ನಮ್ಮ ಮನಸ್ಸು ಮತ್ತು ಹೃದಯ ಹೇಳುವುದನ್ನೇ ಕೇಳಬೇಕು. ಅದು ಎಂದಿಗೂ ನಮ್ಮ ದಾರಿಯನ್ನು ತಪ್ಪಿಸುವುದಿಲ್ಲ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಮನಸ್ಸು ಪರಿಶುದ್ಧವಾಗಿದ್ದರೆ, ಖುಷಿಯಾಗಿದ್ದರೆ ಅಕ್ಕಪಕ್ಕದವರ ಸಣ್ಣತನ, ದ್ವೇಷ ಇತ್ಯಾದಿ ನಕಾರಾತ್ಮಕ ಸಂಗತಿಗಳು ನಮ್ಮ ಸಮೀಪ ಸುಳಿಯುವುದಿಲ್ಲ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದನ್ನು ಮೊದಲು ಕಲಿಯಿರಿ. ಇಲ್ಲವಾದರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವೇ ಅವುಗಳನ್ನು ಬಳಸಬಹುದು. ಜ್ಞಾನವೆಂಬ ಸಂಪತ್ತು, ತಾಳ್ಮೆ ಎಂಬ ಆಯುಧ, ಜೊತೆಗೆ ನಗುವಿನಂತಹ ಶಕ್ತಿವರ್ಧಕ ಹೊಂದಿರುವವರನ್ನು ಯಶಸ್ಸು ಎಲ್ಲಾ ದಿಕ್ಕುಗಳಿಂದ ಬಂದು ಸೇರುತ್ತದೆ. ಕೆಲವರು ಗೌರವಕ್ಕೆ ಅರ್ಹರಲ್ಲದೆ ಇದ್ದರೂ ಗೌರವ ಕೊಡಿ. ಅದರಿಂದ ಅವರ ಗೌರವ ಹೆಚ್ಚುವುದಿಲ್ಲ, ಆದರೆ ನಮ್ಮ ಗೌರವ ಖಂಡಿತ ಹೆಚ್ಚುತ್ತದೆ. ಯಶಸ್ವಿ ಮನುಷ್ಯನಾಗಬೇಕೆಂಬ ಪ್ರಯತ್ನಕ್ಕಿಂತಲೂ ಮೌಲ್ಯಯುತ ವ್ಯಕ್ತಿಯಾಗಬೇಕು ಎಂಬ ಹೋರಾಟ ಅರ್ಥಪೂರ್ಣವಾದದ್ದು. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಿದ್ದಾರೆ ಎಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ ಅವರಿಗೆ ನಿಮ್ಮ ಮೇಲಿದೆ ಅಂದುಕೊಳ್ಳಿ. ಅರ್ಥ, ಆ ವಿಶ್ವಾಸಕ್ಕೆ ನೀವು ಸೂಕ್ತವಾದ ಮೌಲ್ಯ ಕೊಡಿ. ಏಕೆಂದರೆ ನೆನಪಿನಲ್ಲಿರಲಿ, ವಿಶ್ವಾಸ ನಂಬಿಕೆಯೇ ದೇವರು. ಯಾವುದೇ ಸಮಸ್ಯೆ ಕುತ್ತಿಗೆಗೆ ಬರುವುದಕ್ಕೆ ಮುಂಚೆಯೇ ಅದನ್ನು ಗುರುತಿಸುವುದು ನಾಯಕನೊಬ್ಬನ ಸತ್ವ ಪರೀಕ್ಷೆಯಾಗಿರುತ್ತದೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಖಂಡಿತ ನಿಮ್ಮ ಜೊತೆಯುಳಿಯುತ್ತಾರೆ. ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನೀವು ನಡೆಯುವ ದಿಕ್ಕು ಬದಲಿಸದಿದ್ದರೆ ನೀವು ಹೋಗುವ ದಾರಿ ಬಹು ಬೇಗ ಮುಗಿದು ಹೋಗುತ್ತದೆ. ಹೊಸತನ್ನು ಹುಡುಕುವ ಮತ್ತು ಕಲಿಯುವ ಹುಮ್ಮಸ್ಸು ಖಾಲಿಯಾಗುತ್ತದೆ. ವಾಸ್ತವ ಹೇಗಿದೆಯೋ ಅದನ್ನು ಹಾಗೆಯೇ ಎದುರಿಸುವುದನ್ನ ಕಲಿಯಿರಿ. ಅದು ಹೀಗಿರಬೇಕಿತ್ತು, ಹಾಗಿರಬೇಕಿತ್ತು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದೇ ಬದುಕಿನಲ್ಲಿ ಅಡಗಿರುವ ಸ್ವಾರಸ್ಯವಾಗಿದೆ. ಹೂವಿನ ಹಾರ ಎಲ್ಲರಿಗೂ ಕಾಣಿಸುತ್ತದೆ, ಅದರೊಳಗಿರುವ ದಾರ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರಿಗೂ ಬೇಗ ಕಾಣಸಿಗುತ್ತವೆ, ಆದರೆ ನಮ್ಮೊಳಗಿರುವ ಒಳ್ಳೆಯತನ ಯಾರೂ ಗುರುತಿಸುವುದೂ ಇಲ್ಲ, ಅದು ಕಾಣುವುದೂ ಇಲ್ಲ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು, ಸ್ಫೂರ್ತಿದಾಯಕ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.